ಅಯೂಬ್ ಜಿ, ನನಗೆ ಈಗ ನಿಮ್ಮನ್ನು ನೋಡಿದ ತಕ್ಷಣ ಅನಿಸಿದ್ದು, ನಿಮ್ಮ ದಿನನಿತ್ಯದ ಬದುಕು ಹೇಗೆ ಪ್ರಾರಂಭ ಆಗ್ತಾ ಇದೆ? ದಿನನಿತ್ಯ ಏನು ಮಾಡ್ತೀರಿ ನೀವು? ಎಷ್ಟು ಹೊತ್ತಿಗೆ ಮಲಗೋದು, ಹೇಳೋದು? ಸರ್ ನಮ್ಮ ಟೈಮಿಂಗ್ಸೇ ಇಲ್ಲ. ಹ್ಮ್ ಹ್ಮ್ ನಾನು ಊಟ ನಾಷ್ಟ ಬೆಳಗ್ಗೆ 2 ಗಂಟೆ 2:15 ಗಂಟೆಗೆ ಮಾಡ್ತೀನಿ. ಹ್ಮ್ 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 ಕಾರಣ ಏನಂದರೆ ನನ್ನ ಹೊಟ್ಟೆ ಹಸ್ಕೊಂಡಿದ್ರೆ 4 ಜನ ನಮಗೆ ಜ್ಞಾಪನ ಬರ್ತಾರೆ, ಯಾರ್ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೋ, ಹ್ಮ್ 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 ಯಾರಿಗೆ ಹೊಟ್ಟೆಗೆ ಊಟ ಇಲ್ಲ, ಏನು ಕಷ್ಟ ಅಂತ ನನಗೆ ಡೈಲಿ ಅದು ಅರ್ಥ ಆಗ್ತದೆ. ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಈಗ 7 ಜನ ಇದ್ದಾರೆ. ಮೊದಲು ಆಶ್ರಮಲ್ಲಿ 32 ಜನ ಇದ್ದರು. ಅಲ್ಲ, ಈಗ ಅನಾಥ ಹೆಣಗಳಿಗೆ ಶವ ಸಂಸ್ಕಾರ ಮಾಡೋದ್ರ ಜೊತೆಗೆ ನೀವು ಒಂದಷ್ಟು ಸಾವಿರ ಅನಾಥ ಮಕ್ಕಳಿಗೆ, ವಯೋವೃದ್ಧರಿಗೆ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬಿಡೋರಿಗೆಲ್ಲ ಊಟ ಹಾಕ್ತಿದ್ದೀರಿ. ಅದ್ರ ಜೊತೆಗೆ ನಿಮ್ಮದೇ ಸ್ವಂತ ಆಶ್ರಮವನ್ನು ನಡೆಸ್ತಿದೆ. ಹೇಗಿದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿದೆ ಅಂತ? ಸರ್ ನಿಮಗೆ ಈಗ ಒಂದು 15 ದಿವಸ 20 ದಿವಸದ ಮಾತಾಡ್ತೀನಿ. ದಾಮೋದರ್ ಬಾಯಿ ಅಂತ ಒಬ್ಬರು ಯಾರು ಆಕ್ಸಿಡೆಂಟ್ ಆಗಿ ಯಾರು ಹೊಡ್ಕೊಂಡು ಹೋಗ್ಬಿಟ್ರು, ಬಿದ್ದಿದ್ರು. ಅವರು ಏನು ಕೆಲಸ ಅಂದರೆ ಮೀಡಿಯಾ ಪೇಪರ್ ಇದಲ್ಲ, ನ್ಯೂಸ್ ಪೇಪರ್ ತಗೊಂಡು ಅಂಗಡಿಗಳಿಗೆ ಮನೆಗಳಿಗೆ ಡೈಲಿ ಹಾಕೋರು. ಆಗ ಮಾಹಿತಿ ಗೊತ್ತಾಯಿತು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಅಂತ. ಹುಡುಗರು ಎಲ್ಲ ನೋಡಿ ತಗೊಂಡು ಬಂದು MM ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ರು. ಅಡ್ಮಿಟ್ ಮಾಡಿ ಅವ್ರದ್ದು ಟ್ರೀಟ್ಮೆಂಟ್ ಏನೇನಿದೆ ಎಲ್ಲ ಮಾಡಿದ್ರು. ಇವ್ರಿಗೆ ಗೊತ್ತಾಗಲಿ ಅಂತ ನಾನು ಏನು ಹೇಳಿದೆ, ನೋಡಪ್ಪ ಇವ್ರಿಗೆ ಆಶ್ರಮ ಎಲ್ಲಿದೆ ಅದು ಸೇರಿಸ್ಬಿಡಿ ಅಂತ ಹೇಳಿದ್ದಕ್ಕೆ ಅವರು ಫುಲ್ ಮೈಸೂರು ಆಶ್ರಮ, ಅನಾಥಾಶ್ರಮ, ಓಲ್ಡ್ ಏಜ್ ಹೋಮ್ ಎಲ್ಲ ಹೋಗಿದ್ದಾರೆ ಇವ್ರಿಗೆ ಸೇರ್ಸೋಕ್ಕೆ. ಎಲ್ಲರೂ ಒಂದೇ ಮಾತು ಕೇಳಿರೋದು, ಪಿಂಚಿನ್ ಇದೆಯೋ ಅಥವಾ ಬ್ಯಾಕ್ ಸಪೋರ್ಟ್ ಏನಾರು ಇದೆಯೋ, ಫ್ರೀ ಅಂದರೆ ಸೀಟ್ ಇಲ್ಲ, ಫುಲ್ ಆಗಿಬಿಟ್ಟಿದೆ. ಅಂದ್ರೆ ಪೆನ್ಷನ್ ಬರಬೇಕು, ಒಂದಷ್ಟು ಆಸ್ತಿ ಇರಬೇಕು, ಅಂತವ್ರನ್ನ ಮಾತ್ರ ಆಶ್ರಮಕ್ಕೆ ತಗೋತೀನಿ, ಇಲ್ಲಾಂದ್ರೆ ತಗೊಂಡಿಲ್ಲ. ಆಮೇಲೆ ತಿರ್ಗಾ ಫೋನ್ ಮಾಡಿದ್ಮೇಲೆ ಅಯ್ಯುಬ್ಬಯ್ಯ ಎಲ್ಲೂ ಆಶ್ರಮಲ್ಲಿ ತಗೋತಾ ಇಲ್ಲ. ಏನಕ್ಕಪ್ಪ ಹಂಗೆ? ಇಲ್ಲ, ಎಲ್ಲ ಕಡೆ ಕೇಳಿದೆ. ಹೌದಾ, ನನ್ನ ಹತ್ರ ಅಷ್ಟು ಫೆಸಿಲಿಟಿ ಇಲ್ಲ ಅಂತ ನಾನು ನಿಮಗೆ ಹೇಳಿದ್ದು. ಆದರೆ ಏನು ಯೋಚನೆ ಮಾಡಬೇಡಿ, ನನ್ನ ಆಶ್ರಮ ಅಲ್ಲ, ಯಾರು ಬರ್ತಾರೋ ಅವ್ರ ಮನೆ, ಅದು ತಗೊಂಡು ಬಂದ್ಬಿಡಿ ಅಂತ ತಗೊಂಡು ಬಂದು ಡೈಲಿ ರೀಸಸ್ ಕೊಕ್ಕೋಸ್ ಎಲ್ಲ ಪ್ಯಾಂಟಲ್ಲೇ ಮಾಡ್ಕೊಬಿಡೋದು. ಬಟ್ ನನಗೆ ಒಂಚೂರು ವಾಸನೆ ಬಂದಿಲ್ಲ ಅದರಲ್ಲಿ. ಯಾಕಂದರೆ ಈ ಜಾಗದಲ್ಲಿ ನಮ್ಮ ಅಣ್ಣನೂ ತಮ್ಮನೂ ನಮ್ಮ ಅಪ್ಪ ಯಾರು ಇದ್ರೆ ನಾನು ಸೇವೆ ಮಾಡ್ತಾ ಇದ್ದಲ್ಲ. ಹೌದು, ಆ ಥರ ಯೋಚನೆ ಮಾಡಿ ಅವ್ರಿಗೆ ಇದು ಮಾಡಿದೆ. ಭಾಳ ಬೇಜಾರಿತ್ತು ಸರ್. ನಾನು ಈಗ ವಯಸ್ಸಾಗ್ತಾ ಇದೆ, ನಾನು ಏನು ಹುಡುಗ ಥರ ಆಗ್ತಾ ಇಲ್ಲ, ವಯಸ್ಸಾಗ್ತಾ ಇದೆ. ಈಗ ಮೊದಲು 80 ವರ್ಷ 90 ವರ್ಷ 100 ವರ್ಷ ಬದುಕ್ತಾ ಇದ್ರು. ಈಗ 45 ಡಾಟು ಅಂದರೆ ಯಾವಾಗ ಯಮರಾಜ್ನವ್ರು ಬರ್ತಾರೆ ಒಯ್ತಾರೆ ಗೊತ್ತಿಲ್ಲ. ಆ ಥರ ಈಗ ನಾನು 25 ವರ್ಷಕ್ಕೆ ನಿಮ್ಮ ಪುಸ್ತಕದಲ್ಲೂ ನಮ್ಮ ಸ್ಟೋರಿ ಬತ್ತು, ಆಮೇಲೆ ಎಷ್ಟೋ ಪುಸ್ತಕದಲ್ಲಿ ಸ್ಟೋರಿ ಬತ್ತು. ಆಗ ನಾಳೆ ದಿವಸ ನಾನು ಹೋಗ್ಬಿಟ್ರೆ ಈ ಕೆಲಸ ಮುಗೀತು. ಹೌದು, ಯಾರೂ ಮಾಡಲ್ಲ. ನಾನು ಏನಾರು ಒಂದು ಮಾಡಿ ಹೋಗಿದ್ರೆ ಯಾರು ಬಂದು ಕೂತ್ಕೊಂಡು ನಡೆಸ್ಕೊಂಡು ಹೋಗ್ಬೋದು ಅಂತ ನಾನು ಪ್ಲ್ಯಾನ್ ಮಾಡಿ ಏನು ಮಾಡಿದೆ ಅಂದರೆ, ಇದು ಮುಂದೆ ಓಡಿಸೋಣ ಅಂತ ಜಾಗ CS ಸೈಡ್ಗೂ ಹಾಕಿದ್ದೀನಿ ಸರ್ಕಾರಕ್ಕೆ. ಸುಮಾರು 21 ಹಾಕಿದ್ದು, ಇನ್ನೂವರೆಗೂ ಆ ಸೈಡು ಆಗಿಲ್ಲ. ಅದಕ್ಕೆ ಒಂದು ಸೈಡು ಇದೆ. ಅವ್ರು ಹೇಳಿದ್ರು, ಅಯ್ಯುಬ್ಬೈ ಒಂದು 10 ಲಕ್ಷ ರೂಪಾಯಿ ನೀವು ಕೊಡಿ, ನಾವು ಈ ಸೈಡ್ ನಿಮಗೆ ಕೊಟ್ಬಿಡ್ತೀವಿ, ನೀವು ಆರಾಮಾಗಿ ಆಶ್ರಮ ಕಟ್ಕೊಂಡು ಇದು ಮಾಡಿ. ಸರ್ ಆಶ್ರಮ ನಾನು ಕಟ್ಟೋದು ಏನು ಅಂದರೆ, ನಾನು ಮೈಸೂರಿಗೆ ಅಂತ ಕಟ್ತಾ ಇಲ್ಲ ನಾನು. ಬೆಂಗಳೂರು ಫುಲ್ ಕರ್ನಾಟಕದಲ್ಲಿ ಎಲ್ಲೂ ಭಿಕ್ಷಕರು ಯಾರೂ ವಾರಿಸ್ದಾರಿಲ್ಲ ಅಂತ ಜನ ರೋಡಲ್ಲಿ ಬಿದ್ದಿದ್ರೆ ಅವ್ರಿಗೆ ತಗೊಂಡು ಬಂದು ನಾವು ಅಣ್ಣ ತಮ್ಮದಿರಾಗಿ ನಾವು ಅವ್ರಿಗೆ ಸಾಕಬೇಕು. ಎಷ್ಟೋ ಮಿನಿಸ್ಟ್ರ್ ಜೊತೆಯಲ್ಲಿ ಹೋಯ್ತಾ ನೋಡ್ತೀವಿ, ನೋಡಿ ಅದು ಭಿಕ್ಷೆ ಮಾಡ್ತಾ ಇದ್ದಾರೆ, ಅಮ್ಮ ಕೂತಿದ್ದಾರೆ, ಯಾರು ಅವರು ಗೊತ್ತಿಲ್ಲ. ಅದೇ ಜಾಗದಲ್ಲಿ ನಮ್ಮ ಅಣ್ಣ ತಮ್ಮದಿರು ಯಾರೋ ಅಕ್ಕ ತಂಗಿರು ಇದ್ದಿದ್ರೆ ನಾವು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ. ನಾವು ಚೇಂಜ್ ಮಾಡ್ಬೋದಲ್ಲ, ಅವರು ನಮ್ಮ ಅಕ್ಕನೇ ಅಣ್ಣನು ಅಂತ. ಅದಕ್ಕೆ ಸರ್ಕಾರಕ್ಕೆ ನಾನು ಕೈ ಮುಗ್ದು ಹೇಳ್ತಾ ಇದ್ದೀನಿ, ಎಷ್ಟು ಬೇಗ ನನಗೆ ಸೈಡ್ ಆಗುತ್ತೆ. ಈ ಬಿಸಿಲಲ್ಲಿ ಮಳೆಯಲ್ಲಿ ಬಿದ್ದು ಕಷ್ಟಪಟ್ಟು ಸೈತಾರಲ್ಲ ಅಂಥ ಜನಗಳಿಗೆ ಒಂದು 4 ದಿವಸ 2 ದಿವಸ ನಮ್ಮ ಆಶ್ರಮಲ್ಲಿ ಇಟ್ಟು ಸೈಯೋವರೆಗೂ ಆರಾಮಾಗೆ ಸೈಲಿ ಅಂತ ನಾವು ಒಂದು ಇದು ಮಾಡ್ತೀವಿ. ಅಯ್ಯೂಬ್ ಜಿ, 16,000 ಅನಾಥ ಹೆಣಗಳಿಗೆ ಇಲ್ಲಿವರೆಗೂ ನೀವು ಮುಕ್ತಿ ಕೊಟ್ಟಿದ್ದೀರಿ. ನಿಮ್ಮ ಜೊತೆ ಮಾತನಾಡಬೇಕಾದ್ರೆಲ್ಲ ನೀವು ಹೇಳೋದು, ಅದು ಹಿಂದೂ ಹೆಣವಾಗಿದ್ರೆ ಆ ತೆಂಗಿನ ಜೋಡಿ ತೆಂಗಿನ ಮರದ ಹತ್ರ ಹಾಕ್ತೀರಿ, ಮುಸ್ಲಿಂ ಹೆಣ ಆಗಿದ್ರೆ ಕಬರ್ಸ್ತಾನಲ್ಲಿ ಹಾಕ್ತೀರಿ, ಅದೇ ಕ್ರಿಶ್ಚಿಯನ್ ಹೆಣ ಆಗಿದ್ರೆ ಆ ರಿಂಗ್ ರೋಡ್ ಹತ್ರ ಹಾಕ್ತೀರಿ. ಹೇಗೆ ಗೊತ್ತಾಗುತ್ತೆ ಇಂಥದ್ದೇ ಧರ್ಮದವ್ರು ಸತ್ತಿರೋದು ಅಂತ? ಸತ್ತಿರೋದೇ ಅನಾಥ ಹೆಣ, ಎಲ್ಲೋ ಒಂದು ಕಡೆ ಹಾಕಿ ಕೈ ತೊಳ್ಕೊಬಿಡ್ಬಹುದಲ್ಲ ಸರ್. ಈಗ ನಾವು ಮುಸ್ಲಿಮ್ಸ್, ಹಿಂದೂಸ್ ಅಂತ ಎಲ್ಲ ಒಂದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನಂದರೆ, ಮೊದಲನೇದು ನಾವು ಮನುಷ್ಯರು. ಹೌದು,
ಈಗ ನಿಮಗೆ ಆಸೆ ಟೀ ಕುಡಿಯೋದು ಆಸೆ ಅಂದರೆ ನೀವು ಟೀನೇ ಕೊಡಬೇಕು ನಿಮಗೆ. ಹೌದು, ಕಾಫಿ ಹಾಲು ಕಾಫಿ ಕುಡಿದ್ರೆ ವೇಸ್ಟೇಜ್. ಅದಕ್ಕೆ ಏನಂದರೆ ನಮ್ಮ ಮುಸ್ಲಿಮ್ಸಲ್ಲಿ ಒಂದು ಇದಿದೆ, ಅದರಲ್ಲಿ ನಮಗೆ ನಿಮ್ಗೆ ಗೊತ್ತಾಗುತ್ತೆ. ಹಿಂದೂಸ್ ಬೈಯಲ್ಲಿ ಒಂದು ಏನಿದೆ ಅಂದರೆ ಯಾವುದರ ಇನ್ಷಲ್ಲು ಇದು ಇಲ್ಲಾಂದ್ರೆ ದಾರ ಏನಾರ ಒಂದು ಇದ್ದೇ ಇರ್ತದೆ. ಹೇಗೆ ಗೊತ್ತಾಗುತ್ತೆ? ಇದ್ದೇ ಇರ್ತದೆ. ಕ್ರಿಶ್ಚಿಯನ್ಸ್ ಅವ್ರ ಹತ್ರನೂ ಈ ಥರ ಎಲ್ಲದರಲ್ಲಿ ಪ್ಲಸ್ ಮಾರ್ಕ್ ಏಸು ಅಂತ ಅವರು ಒಂದು ಇದ್ದೇ ಇರ್ತದೆ ಅವ್ರ ಹತ್ರ, ಇಲ್ಲಾಂದ್ರೆ ಇಲ್ಲಿ ಕಟ್ಟಿರ್ತಾರೆ. ಅದು ನಮಗೆ ಗೊತ್ತಲ್ಲ ಯಾವ ಇದು ಅಂತ. ಅದರಿಂದ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಆ ಇದರಲ್ಲಿ ಮುಸ್ಲಿಮ್ಸ್ ಆಗಿದ್ರೆ ಕಬ್ರಸ್ತಾನ್ ಇದೆ ಮಂಡಿ ಮೊಹಲ್ಲದಲ್ಲಿ, ಅಲ್ಲಿ ತಗೊಂಡೋಗಿ ಅವ್ರಿಗೆ ದಫನ್ ಮಾಡ್ತೀವಿ. ಆಮೇಲೆ ಹಿಂದೂಸ್ ಬೈ ಇದ್ರೆ ಜೋಡಿ ತೆಗಿನ ಮರ ಮಸಾಂಡಿದೆ, ಗಣೇಶ್ ನಗರ್ ಮಸಾಂಡಿದೆ, ಕ್ಯಾತ್ಮನಹಳ್ಳಿ ಮಸಾಂಡಿದೆ ಅವ್ರಿಗೆ. ಆಮೇಲೆ ಕ್ರಿಶ್ಚಿಯನ್ಸ್ ಅವರು ಇದ್ರೆ ನಮ್ಮ ಗಾಂಧಿನಗರಲ್ಲೇ ಒಂದು ಮಸಾಂಡಿದೆ, ಅಲ್ಲಿ ಆಗಿಲ್ಲ. ಆದ್ರೆ ಏನಂದ್ರೆ ಈಗ ಸ್ವಲ್ಪ ಕಡಿಮೆ ತಗೋತಾ ಇದ್ದಾರೆ ಅನಾಥರಿಗೆ, ಯಾಕಂದ್ರೆ ಅವ್ರಿಗೆ ಜಾಗ ಇಲ್ಲ ಅಂತ. ಅಲ್ಲಿದ್ದ ಅದು ನನಗೆ ಒಂದು ತೊಂದರೆ ಆಗಿದೆ. ಅದು ಸ್ವಲ್ಪ ಹತ್ರ ನಮಗೆ. ಈಗ ರಮ್ನಳ್ಳಿ ಹತ್ರ ತಗೊಂಡು ಹೋಗ್ಬೇಕು ಸುಮಾರು, ಅಲ್ಲಿಂದ ಕ್ರಿಶ್ಚಿಯನ್ಸ್ ಆಗಿದ್ರೆ ಸುಮಾರು ನಮ್ಮ ಮಾರ್ಚರಿಯಿಂದ 15 ಕಿಲೋಮೀಟರ್ ಆಗುತ್ತೆ. ಇದಂದ್ರೆ 4 ಕಿಲೋಮೀಟರಲ್ಲಿ ಈ ಮಸಾಂಡಿ. ಹೆಂಗೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಎಲ್ಲೋ ಜಾಗ ಸಿಗ್ಲಿ ಅಂತ ನಾವು ಮಾಡ್ಕೊಂಡು. ಯಾರು ಅನಾಥ ಹೆಣಗಳು ವಾರಸುದಾರರು ಬಂದು ಆಮೇಲೆ ನಿಮ್ ಜೊತೆ ಜಗಳ ಮಾಡ್ಲಿಲ್ವಾ? ಯಾರು ಬರ್ಲಿಲ್ವಾ? ಇಷ್ಟು 1000 ಹೆಣಗಳಲ್ಲಿ ನನ್ನ ಹೆಣ ನೀನ್ ಎಲ್ಲಿ ಹಾಕ್ದೆ ನಮ್ಗೆ ಹೇಳ್ದೆ ಮಾಡ್ಬಿಡ್ತಾ ಇದ್ರೆ ನನಗೆ ಖುಷಿ. ಆ ಥರ ಬಂದು ಜಗಳ ಮಾಡ್ಬಿಡ್ತಾ ಇದ್ದೆ, ನನಗೆ ತುಂಬ ಖುಷಿ ಆಗ್ತಾ ಇದ್ದು. ಅವ್ರದ್ದು ಕುಟುಂಬದವ್ರದ್ದು ಹೆಣ ಅಂತ ಗೊತ್ತಿರ್ತದೆ, ಕೆಲವು ಜನ ಖರ್ಚು ಮಾಡ್ಬೇಕಲ್ಲ ಅಂತ ಮುಂದೆ ಬರಲ್ಲ. ಇನ್ನೂವರೆಗೂ ಇದರಲ್ಲಿ ಒಂದು 16,000 ಹೆಣದಲ್ಲಿ ಯಾರು ಬರ್ಲಿಲ್ವಾ ಅಂತ? ಯಾರು ಬಂದಿಲ್ಲ 25 ವರ್ಷದಿಂದ ಯಾರು ಬಂದಿಲ್ಲ. ಫಾರಿಂದು ಒಂದು ಕೇಸ್ ಬಂತು. ಫಾರಿಂದು ಏನಂದ್ರೆ ಕ್ಯಾರಸ್ ಅಲ್ಲಿ ಬಂದು ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ಲ, ಫುಲ್ ಹೆವಿ ಡ್ರಿಂಕ್ಸ್ ಆಗಿ ನೀರಿಗೆ ಬಿದ್ದುಬಿಟ್ಟಿದ್ದಾರೆ. ಇಷ್ಟು ಉದ್ದ ಬಾಡಿ ಆಗಿದೆ ಅದು. ಫಾರಿನ್ ಅವರು ಅದು ನಾವು ನೋಡ್ಬಿಟ್ಟು ಫೋಟೋಸ್ ಎಲ್ಲ ಹಾಕಿದೆ, ಎಲ್ಲ ಕಡೆಯಿಂದ ಐಡೆಂಟಿಫೈ ಆಯಿತು. ಆಮೇಲೆ ಬಂದ್ಬಿಟ್ರು ಅವರು. ನಾನು ಎಷ್ಟು ಹೇಳಿದೆ ಅವ್ರಿಗೆ, ಬೇಡ ಬಿಡಿ, 3 ದಿನ ಆಗಿದೆ. 3 ದಿನ ಆಗಿದೆ. ಮೊದಲನೇ ಬಾಡಿ ಈ ಥರ ಆಗಿತ್ತು. ನಾನು ಡೈರೆಕ್ಟಾಗಿ ಹೇಳಿದೆ, ಈಗ ತೆಗೆದ್ರೆ ಆಗಲ್ಲ ಇವು ಅಂದರೆ ಅವರು ಒಪ್ಕೊಂಡಿಲ್ಲ. ನಮ್ಮೂರಿಗೆ ತಗೊಂಡೇ ಹೋಯ್ತೀವಿ. ಆಮೇಲೆ ತಗ್ಸಿ ಗುಂಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ತಗ್ಸಿ ಗುಂಡಿ ಆ ಮೂಳೆ ಎಲ್ಲ ಒಂದು ಬ್ಯಾಗ್ಗೆ ಹಾಕಿ ಎಲ್ಲ ಅವರು ಪ್ಯಾಕಿಂಗ್ ಮಾಡ್ಕೊಂಡು ಊರಿಗೆ ತೊಗೊಂಡು ಹೋಗೋದು. ಆ ಥರ ಡೌಟ್ ಕೇಸ್ ಇರ್ತದೆ, ಕೆಲವು ಡೌಟ್ ಕೇಸ್ ಇರ್ತದೆ, ಅದಕ್ಕೆ ರೀಓಪನ್ ಇದೆ. ಕೆಲವು ಮರ್ಡರ್ ಆಗಿರ್ತದೆ ಆ ಥರ. ಅನಾಥರೇ ಅಂತ ಇಲ್ಲ ಇದರಲ್ಲಿ. ಹೆಂಗಂದ್ರೆ ಈಗ ನನಗೆ ಅನಾಥರು ಅಂತ ಸಿಗ್ತಾರೆ, ನೋನ್ ಆಗ್ಬಿಡ್ತದೆ. ಅನ್ನೋನಿಂದ ನೋನ್ ಆಗ್ಬಿಡ್ತದೆ. ಈಗ ವಾರಸುದಾರ ಸಿಕ್ಕಿದ್ರೆ ನೋನ್ ಅದು. ಈಗ ನೋನ್ ಹತ್ರ ಒಂದು ಮಿಡ್ಲ್ ಕ್ಲಾಸ್ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ದೀನಿ. ಈಗ ನೋಡಿ, ಭಿಕ್ಷೆ ಮಾಡೋನು ನಿಮ್ಮ ಹತ್ರ ಭಿಕ್ಷೆ ಕೇಳಿ ಊಟ ಮಾಡ್ಕೋತಾನೆ. ದುಡ್ಡಿರೋನು ಖರ್ಚು ಮಾಡಿ ಊಟ ಮಾಡ್ಕೋತಾನೆ. ಮಿಡ್ಲ್ ಕ್ಲಾಸ್ ದೇವ್ರ ಬುಟ್ಟಿ ಯಾರ ಹತ್ರ ಕೇಳಲ್ಲ, ಅವನು ಮರ್ಯಾದೆ ಸ್ವಾಭಿಮಾನ. ಅಂಥ ಜನ ಮೇಲೆ ನಾನು ಜಾಸ್ತಿ ವರ್ಕ್. ಈಗ ಆ್ಯಂಬುಲೆನ್ಸ್ ಒಂದು ಬಾಡಿಗೆ ತಗೊಂಡು ಹೋಗ್ಬೇಕು ಅಂದರೆ ಸುಮಾರು ಒಂದು 5-10 ಕಿಲೋಮೀಟ್ರಿಗೆ 2,000-3,000 ಆ ಥರ ಡಿಮಾಂಡ್ ಮಾಡ್ತಾರೆ. ಫಸ್ಟೇ ಅವ್ರ ಕಣ್ಣಲ್ಲಿ ನೀರು, ಅದು ದುಡ್ಡು ಇಲ್ಲ. ಅಂಥ ಟೈಮಲ್ಲಿ ಏನಂದರೆ ನಮ್ಮ ಆ್ಯಂಬುಲೆನ್ಸಲ್ಲಿ ಮೋಸ್ಟ್ಲಿ ನೀವು ನೋಡಿರಬೇಕು, ಬಾಯಿಯಿಂದ ಉಚಿತ ಸೇವೆ ಹೇಳೋದು ಒಂದು. ಈಗ ನಿಮಗೆ ಉಚಿತ ಸೇವೆ ಅಂದ್ಬಿಟ್ಟು ನಾನು ಅವ್ರ ಹತ್ರ ದುಡ್ಡು ತಗೋತೀವಿ, ಗಾಡಿಯಲ್ಲೇ ಬರ್ಬಿಡೋಣ ಉಚಿತ ಸೇವೆ ಅಂತ. ಇದ್ರೆ ಪೆಟ್ರೋಲ್ಗೆ ಕೊಳ್ಳಿ, ಇಲ್ಲಾಂದ್ರೆ ಅದೂ ಬೇಡ. ಡ್ರೈವರ್ ಚಾರ್ಜ್ ಇಲ್ಲ, ಪೆಟ್ರೋಲ್ ಇಲ್ಲ. ಸರ್, ಫುಲ್ ಮೈಸೂರಲ್ಲಿ ಇದು ಒಂದು ಚಾಲೆಂಜ್ ಆಗಿ ಮಾತಾಡ್ತಾ ಇರೋದು. ಒಂದೇ ಪೆಟ್ರೋಲ್ ಬಂಕಿಂದ ತಿಂಗಳಿಗೆ 1,100 ರೂಪಾಯಿ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ ನನಗೆ ಫ್ರೀಯಾಗಿ. ಒಂದೇ ಪೆಟ್ರೋಲ್ ಬಂಕ್, ಸೈಫ್ ಪೆಟ್ರೋಲ್ ಬಂಕ್ ಉದಯಗಿರಿಯಲ್ಲಿ ಇದೆ. ಅವ್ರು ಬಿಟ್ಟು ಯಾರ ಹತ್ರನೂ ಒಂದು